ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಒಂದು ಕಡೆ ನಮ್ಮ ಪಕ್ಕದ ಪಾಕಿಸ್ತಾನ, ಅದರ ಪಕ್ಕದಲ್ಲಿನ ಆಫ್ಘಾನಿಸ್ತಾನದ ಜೊತೆ ಕಾದಾಡ್ತಾ ಇರುವಾಗ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಫ್ಘಾನಿಸ್ತಾನದ ವಿರುದ್ಧದ ಯುದ್ಧಕ್ಕೆ ಪಾಕಿಸ್ತಾನವನ್ನು ಬೆಂಬಲಿಸಿ ಬೆಂತಟ್ತಾ ಇರುವಾಗ ಅಮೆರಿಕದ ನೀತಿಗಳಿಂದ ಬೇಸರಗೊಂಡಿರೋ ದೇಶ ಕೆನಡಾ ಇದೆಯಲ್ಲ, ಅದರ ಪ್ರಧಾನಿ 3 ದಿನಗಳ ಭಾರತ ಭೇಟಿಯನ್ನು ಹಮ್ಮಿಕೊಂಡಿದ್ದಾರೆ. ಇಲ್ಲಿ ಹಳೆಯ ವೈಮನಸ್ಯಗಳನ್ನ, ಮನಸ್ಸಿನ ಭಾರಗಳನ್ನ ಕಡಿಮೆ ಮಾಡಿಕೊಂಡು ಎರಡೂ ದೇಶಗಳ ನಡುವೆ ಸಂಬಂಧವನ್ನ ಗಟ್ಟಿ ಮಾಡಿಕೊಳ್ಳೋದರ ಜೊತೆಗೆ ವ್ಯಾಪಾರ ಹಾಗೂ ತಂತ್ರಜ್ಞಾನ ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ ಎರಡೂ ದೇಶಗಳ ನಡುವೆ ಒಂದಷ್ಟು ಒಪ್ಪಂದಗಳಿಗೆ ಸಹಿ ಬೀಳೋ ಸಾಧ್ಯತೆಗಳಿವೆ. ಹಾಗೆ ಭಾರತ ಪ್ರಧಾನಿಯ ಇಸ್ರೇಲ್ ಭೇಟಿ ಕೂಡ ತುಂಬಾ ಫಲಪ್ರದವಾಗಿ ಮುಕ್ತಾಯಗೊಂಡಿದೆ. ಅಲ್ಲಿ ಭಾರತ ಹಾಗೂ ಇಸ್ರೇಲ್ 17 ಒಪ್ಪಂದಗಳಿಗೆ ಸಹಿ ಹಾಕಿವೆ. ಇದು ಪಾಕಿಸ್ತಾನ ನಿದ್ದೆಗೆಡೋದಕ್ಕೆ ಕೂಡ ಕಾರಣ ಆಗ್ತಾ ಇದೆ. ಹಾಗಾದ್ರೆ ಕೆನಡಾದ ಪ್ರಧಾನಿಯ ಭಾರತ ಭೇಟಿ ಏನು? ಭಾರತದ ಪ್ರಧಾನಿ ಇಸ್ರೇಲಿಗೆ ಹೋಗಿ ಮಾಡ್ಕೊಂಡು ಬಂದಿದ್ದೇನು? ಬನ್ನಿ ನೋಡೋಣ. ಗೆಳೆಯರೆ, ಭಾರತದ ದೃಷ್ಟಿಯಿಂದ ಸಾಕಷ್ಟು ಜಾಗತಿಕ ಬೆಳವಣಿಗೆಗಳಾಗ್ತಾ ಇವೆ. ಅಮೆರಿಕ ಹಾಗೂ ಭಾರತದ ನಡುವಿನ ವ್ಯಾಪಾರ ಒಪ್ಪಂದದ ಮಾತುಕತೆಗಳು ಮುಂದುವರಿತಾ ಇವೆ. ಅಲ್ಲಿ ಟ್ರಂಪ್ ಟ್ಯಾರಿಫ್ ವಿರುದ್ಧ ಅಮೆರಿಕದ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟ ನಂತರ ಭಾರತ ವ್ಯಾಪಾರ ಒಪ್ಪಂದಗಳ ಬಗ್ಗೆ ಮತ್ತೆ ನೆಗೋಷಿಯೇಟ್ ಮಾಡೋ ಮೂಡಲ್ಲಿದೆ. ಈ ಬಗ್ಗೆ ಅಮೆರಿಕದ ಕಾಮರ್ಸ್ ಸೆಕ್ರೆಟರಿ ಲಟ್ನಿಕ್ ಹಾಗೂ ಭಾರತದ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ನಡುವೆ ಮಾತುಕತೆಗಳು ನಡೆದಿವೆ. ಭಾರತ ಆದಷ್ಟು ಬೇಗ ಅಮೆರಿಕಾಗೆ ಬಂದು ಟ್ರಂಪ್ ಕ್ಷಮೆ ಕೇಳಿ ವ್ಯಾಪಾರ ಒಪ್ಪಂದಗಳನ್ನು ಮುಂದುವರಿಸುತ್ತೆ ಅಂತೆಲ್ಲ ಹೇಳ್ತಾ ಇದ್ದ ಲಟ್ನಿಕ್ ಈಗ ಪದೇ ಪದೇ ಭಾರತಕ್ಕೆ ಬರಬೇಕಾಗ್ತಾ ಇದೆ. ಏನಾದರೂ ಮಾಡಿ ವ್ಯಾಪಾರ ಒಪ್ಪಂದವನ್ನು ಮುಗಿಸ್ಕೋಬೇಕು. ಅಟ್ಲೀಸ್ಟ್ ವ್ಯಾಪಾರ ಒಪ್ಪಂದಕ್ಕೆ ಈ ತಕ್ಷಣ ಸಹಿ ಬೀಳೋದಿಲ್ಲ ಅಂದ್ರೂ ಒಂದು ಮಧ್ಯಂತರ ಒಪ್ಪಂದವನ್ನಾದರೂ ಮಾಡಿ ಮುಗಿಸಬೇಕು ಅಂತ ಅಮೆರಿಕ ಕಾಯ್ತಾ ಇದೆ. ಅದಕ್ಕೆ ಬೇಕಾದ ತಯಾರಿಗಳು ಕೂಡ ನಡೀತಾ ಇವೆ. ಮತ್ತೊಂದು ಕಡೆ ಅಮೆರಿಕದ ಮಿತ್ರ ದೇಶ ಇಸ್ರೇಲ್ಗೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಕೊಟ್ಟ ಭೇಟಿ ಯಶಸ್ವಿಯಾಗಿದೆ. ಅಲ್ಲಿ ಫ್ರೆಂಡ್ ಅಲ್ಲ, ಮೋದಿ ನನ್ನ ಸಹೋದರ ಅಂತ ಭಾರತದ ಪ್ರಧಾನಿಯನ್ನ ಸಂಬೋಧಿಸುವ ಮೂಲಕ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಭಾರತ ಹಾಗೂ ಇಸ್ರೇಲ್ ಸಂಬಂಧಗಳ ಗಾಢತೆಯನ್ನು ಪ್ರದರ್ಶಿಸಿದ್ದಾರೆ. ಹಾಗೆ ಅಲ್ಲಿನ ಪಾರ್ಲಿಮೆಂಟ್ ಅಲ್ಲಿ ಇಸ್ರೇಲಿನ ಅತ್ಯುನ್ನತ ಪ್ರಶಸ್ತಿಯನ್ನ ಪಡೆದು ಮಾತನಾಡಿದ ಪ್ರಧಾನಿ ಮೋದಿ ಉಗ್ರವಾದದ ವಿರುದ್ಧ ಹೋರಾಟದಲ್ಲಿ ಯಾವಾಗಲೂ ಭಾರತ ಇಸ್ರೇಲ್ ಜೊತೆಗೆ ನಿಲ್ಲುತ್ತೆ ಅಂತ ಹೇಳುವ ಮೂಲಕ ಇಸ್ರೇಲಿಗರ ಹೃದಯವನ್ನು ಗೆದ್ದಿದ್ದಾರೆ. ಹಾಗೆ ಪ್ಯಾಲೆಸ್ತೈನ್ ಹಾಗೂ ಇಸ್ರೇಲ್ ನಡುವಿನ ಸಂಘರ್ಷ ಬೇಗ ಮುಕ್ತಾಯ ಆಗಬೇಕು ಅಂತ ಹೇಳಿರೋ ಮೋದಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಆಶಯದಂತೆ ಅಲ್ಲಿ ಶಾಂತಿ ಸ್ಥಾಪನೆಯಾಗಬೇಕು ಅನ್ನೋ ಮಾತುಗಳನ್ನು ಕೂಡ ಹೇಳಿದ್ದಾರೆ. ಅಲ್ಲಿಗೆ ಇಸ್ರೇಲ್ನ ಪಾರ್ಲಿಮೆಂಟ್ ಅಲ್ಲಿ ನಿಂತು ಭಾರತ ತನ್ನ ತಟಸ್ಥ ಮತ್ತು ಶಾಂತಿಯ ಪರ ಅನ್ನೋ ನಿಲುವನ್ನ ಮತ್ತೆ ಪ್ರದರ್ಶಿಸಿದಂತಾಗಿದೆ. ಇನ್ನು ಇಸ್ರೇಲ್ ಹಾಗೂ ಭಾರತದ ನಡುವೆ ಇದೇ ಸಂದರ್ಭದಲ್ಲಿ ಸಾಕಷ್ಟು ಒಪ್ಪಂದಗಳಿಗೆ ಕೂಡ ಸಹಿ ಬಿದ್ದಿದೆ. ಮುಖ್ಯವಾಗಿ ಇಸ್ರೇಲ್ ಹಾಗೂ ಭಾರತದ ನಡುವಿನ ರಕ್ಷಣಾ ಒಪ್ಪಂದ ಪಾಕಿಸ್ತಾನದ ನಿದ್ದೆಗೆಡೋ ಹಾಗೆ ಮಾಡ್ತಾ ಇದೆ. ಗೆಳೆಯರೆ, ಈ ಭಾಗದಲ್ಲಿ ಸೌದಿ ಅರೇಬಿಯಾ ಜೊತೆ ಪಾಕಿಸ್ತಾನ ರಕ್ಷಣಾ ಒಪ್ಪಂದಗಳನ್ನು ಮಾಡಿಕೊಳ್ತು. ಎರಡೂ ಸೇರಿ ಇಸ್ಲಾಮಿಕ್ ನ್ಯಾಟೋ ಮಾಡ್ಕೋಬೇಕು ಅಂತ ಹೊರಟಿದ್ವು. ಅದರಲ್ಲಿ ಟರ್ಕಿ ಕೂಡ ಸೇರ್ಪಡೆ ಆಗ್ತಾ ಇತ್ತು. ಆದರೆ ಅಷ್ಟರಲ್ಲಿ ಭಾರತ ಇಸ್ರೇಲ್, ಗ್ರೀಸ್ ಮತ್ತು ಸೈಪ್ರಸ್ಗಳ ನಡುವೆ ಒಂದು ರಕ್ಷಣಾ ಒಪ್ಪಂದ ಆಗೋದಕ್ಕೆ ಪೌರೋಹಿತ್ಯವನ್ನು ವಹಿಸಿತು. ಅಷ್ಟೇ ಅಲ್ಲ, ಅದರಲ್ಲಿ ಸೌದಿ ಅರೇಬಿಯಾ ಜೊತೆ ಮನಸ್ತಾಪಗಳನ್ನು ಹೊಂದಿರುವ UAE ಕೂಡ ಸೇರ್ಪಡೆ ಮಾಡ್ತು. ಸೊ ಅಲ್ಲಿಗೆ ಟರ್ಕಿಗೆ ಸೈಪ್ರಸ್ ಹಾಗೂ ಗ್ರೀಸುಗಳು, ಸೌದಿಗೆ UAEಗಳನ್ನು ಕೌಂಟರ್ ಆಗಿಡೋ ಕೆಲಸ ಯಾವಾಗ ನಡೀತೋ ಇಸ್ಲಾಮಿಕ್ ನ್ಯಾಟೋದ ಕನಸು ಮುರಿದು ಬಿತ್ತು. ಆದರೂ ಇಸ್ರೇಲ್ ಈಗ ಆ ಕೂಟವನ್ನು ಮತ್ತಷ್ಟು ಬಲಿಷ್ಠಗೊಳಿಸೋ ಪ್ರಯತ್ನವನ್ನು ಮಾಡ್ತಾ ಇದೆ. ಅದಕ್ಕೆ ಷಡ್ಭುಜ ಮೈತ್ರಿ ಅನ್ನೋ ಹೆಸರಿಟ್ಟಿರೋ ಇಸ್ರೇಲ್ ಭಾರತವೂ ಅದರಲ್ಲಿರಲಿ ಅಂತ ಬಯಸುತ್ತೆ. ಇದೇ ಸಂದರ್ಭದಲ್ಲಿ ಇಸ್ರೇಲ್ ಹಾಗೂ ಭಾರತದ ನಡುವೆ ರಕ್ಷಣಾ ಒಪ್ಪಂದಗಳು ಮತ್ತಷ್ಟು ಗಟ್ಟಿಯಾಗಿವೆ. ಡ್ರೋನ್ ಜಂಟಿ ತಯಾರಿ ಒಪ್ಪಂದವೊಂದಕ್ಕೆ ಅಲ್ಲಿ ಸಹಿ ಕೂಡ ಬಿದ್ದಿದೆ. ಹಾಗೆ ಇಸ್ರೇಲ್ ತಂತ್ರಜ್ಞಾನದಲ್ಲಿ ತುಂಬಾ ಮುಂದುವರೆದ ದೇಶ. ಅದು ಬರೀ ಆಯುಧ ತಂತ್ರಜ್ಞಾನ ಮಾತ್ರ ಅಲ್ಲ, ಕೃಷಿ ನೀರಾವರಿಯಲ್ಲಿ ಕೂಡ ಅವರು ಸಾಕಷ್ಟು ಪ್ರಗತಿಯನ್ನು ಸಾಧಿಸಿದ್ದಾರೆ. ಹೀಗಾಗಿ ಕೃಷಿ ಮತ್ತು ನೀರು ನಿರ್ವಹಣೆಯ ಕ್ಷೇತ್ರದಲ್ಲಿ ಪ್ರಾಯೋಗಿಕ ಪಾಲುದಾರಿಕೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಒಪ್ಪಂದಗಳಿಗೆ ಸಹಿ ಬಿದ್ದಿದೆ. ಈ ಮೂಲಕ ಭಾರತೀಯ ರಾಜ್ಯಗಳಲ್ಲಿನ ರೈತರು ಉತ್ಪಾದನೆ ಮತ್ತು ನೀರಿನ ಬಳಕೆಯ ದಕ್ಷತೆಯನ್ನು ಸುಧಾರಿಸಿಕೊಳ್ಳೋ ಕೆಲಸ ಆಗುತ್ತೆ. ಜಲ ಸಂರಕ್ಷಣೆ, ಹನಿ ನೀರಾವರಿ ಮತ್ತು ಮರುಭೂಮಿ ಕೃಷಿ ತಂತ್ರಜ್ಞಾನಗಳಲ್ಲಿ ಇಸ್ರೇಲಿನ ಪರಿಣತಿ ಏನಿದೆ ಅದು ಭಾರತಕ್ಕೆ ಸಾಕಷ್ಟು ಅನುಕೂಲಗಳನ್ನು ಮಾಡಿಕೊಡುತ್ತೆ. ಇಸ್ರೇಲಿ ಕೃಷಿ ತಂತ್ರಜ್ಞಾನವನ್ನ ನೇರವಾಗಿ ಭಾರತದ ಹಳ್ಳಿಗಳಿಗೆ ತಲುಪಿಸೋದಕ್ಕೆ ಶ್ರೇಷ್ಠ ಗ್ರಾಮ ಯೋಜನೆಯೊಂದನ್ನ ಹಮ್ಮಿಕೊಳ್ಳಲಾಗ್ತಾ ಇದೆ. ಹಾಗೆ ಎರಡು ದೇಶಗಳ ನಡುವೆ ವ್ಯಾಪಾರವನ್ನು ಮತ್ತಷ್ಟು ವೃದ್ಧಿ ಮಾಡಬೇಕು ಅನ್ನೋದು ಇಸ್ರೇಲ್ ಹಾಗೂ ಭಾರತ ಎರಡರ ಇರಾದೆ. ಸದ್ಯಕ್ಕೆ ಭಾರತ ಇಸ್ರೇಲಿಗೆ ವಜ್ರ, ಪೆಟ್ರೋಲಿಯಂ ಪ್ರಾಡಕ್ಟ್ಸ್, ಟೆಕ್ಸ್ಟೈಲ್ಸ್, ಎಲೆಕ್ಟ್ರಿಕಲ್ಸ್, ಎಲೆಕ್ಟ್ರಾನಿಕ್ಸ್, ರಾಸಾಯನಿಕಗಳು, ಔಷಧಗಳು ಮತ್ತು ಒಂದಷ್ಟು ಮಷಿನರಿಯನ್ನು ಎಕ್ಸ್ಪೋರ್ಟ್ ಮಾಡುತ್ತೆ. ಹಾಗೆ ಅಲ್ಲಿಂದ ಮುತ್ತುಗಳು, ಮಷಿನರಿ ಸೇರಿದಂತೆ ಇನ್ನಷ್ಟು ವಸ್ತುಗಳನ್ನು ಆಮದು ಕೂಡ ಮಾಡಿಕೊಳ್ಳಲಾಗುತ್ತೆ. ಗೆಳೆಯರೆ, 1992ರಲ್ಲಿ $200 ಮಿಲಿಯನ್ ಅಮೆರಿಕನ್ ಡಾಲರ್ಗಳಿಂದ ಶುರುವಾದ ಈ ವ್ಯಾಪಾರ
2022-23 ಹಣಕಾಸು ವರ್ಷದಲ್ಲಿ ಸುಮಾರು $10.77 ಬಿಲಿಯನ್ ತಲುಪಿತು. ಇದು ರಕ್ಷಣಾ ಉಪಕರಣಗಳನ್ನು ಹೊರತುಪಡಿಸಿ ಎರಡು ದೇಶಗಳ ನಡುವಿನ ವ್ಯಾಪಾರ. ಆದರೆ 2023-24 ಹಣಕಾಸು ವರ್ಷ ಮತ್ತು 24-25 ಹಣಕಾಸು ವರ್ಷಗಳಲ್ಲಿ ಈ ದ್ವಿಪಕ್ಷೀಯ ವ್ಯಾಪಾರ ಕ್ರಮವಾಗಿ $6.53 ಬಿಲಿಯನ್ ಮತ್ತು $3.75 ಬಿಲಿಯನ್ ಇಳಿಕೆ ಆಗಿದೆ. ಇಷ್ಟಾದರೂ ಏಷ್ಯಾದಲ್ಲಿ ಭಾರತ ಇಸ್ರೇಲಿನ ಎರಡನೇ ಅತಿದೊಡ್ಡ ವ್ಯಾಪಾರ ಪಾಲುದಾರ ದೇಶ. ಇಲ್ಲಿ ಮೊದಲ ಸ್ಥಾನದಲ್ಲಿ ಚೈನಾ ನಿಂತುಕೊಳ್ಳುತ್ತೆ. ಇನ್ನು ಈ ವ್ಯಾಪಾರ ಸಂಬಂಧಗಳನ್ನು ಇನ್ನಷ್ಟು ಗಟ್ಟಿ ಮಾಡ್ಕೊಂಡು ವ್ಯಾಪಾರ ವೃದ್ಧಿ ಮಾಡ್ಕೋಬೇಕು ಅಂತ ಎರಡು ದೇಶಗಳು ಮುಕ್ತ ವ್ಯಾಪಾರ ಒಪ್ಪಂದದ ಮಾತುಕತೆಗಳನ್ನು ಸಾಕಷ್ಟು ವರ್ಷಗಳಿಂದ ಮಾಡ್ತಾ ಇವೆ. 2010ರಲ್ಲಿ ಶುರುವಾದ ಈ ಮಾತುಕತೆ ಇಲ್ಲಿವರೆಗೆ 9 ಬಾರಿ ನಡೆದಿದೆ. 2021ರಲ್ಲಿ ಅಂತಿಮ ಬಾರಿ ಮಾತುಕತೆಗಳು ನಡೆದವು. ಆದರೆ ಆ ನಂತರ ಅದು ಮುಂದುವರಿಲಿಲ್ಲ. ಇನ್ನು ಈಗಾಗಲೇ ಎರಡೂ ದೇಶಗಳು ದ್ವಿಪಕ್ಷೀಯ ಹೂಡಿಕೆ ಒಪ್ಪಂದಗಳನ್ನು ಮಾಡಿಕೊಂಡಿವೆ. ಅದಕ್ಕೆ ಕಳೆದ ವರ್ಷ ಸೆಪ್ಟೆಂಬರಲ್ಲಿ ಸಹಿ ಬಿದ್ದಿದೆ. ಸದ್ಯಕ್ಕೆ ಎರಡು ದೇಶಗಳ ನಡುವೆ ತಂತ್ರಜ್ಞಾನ ಹಾಗೂ ಕೈಗಾರಿಕೆಗಳಲ್ಲಿ ಸುಮಾರು $800 ಮಿಲಿಯನ್ ಹಣ ಹೂಡಿಕೆ ಕೂಡ ಆಗಿದೆ. ಈಗ ಮತ್ತೆ ಭಾರತದ ಪ್ರಧಾನಿಯ ಇಸ್ರೇಲ್ ಭೇಟಿ ನಂತರ ಎರಡು ದೇಶಗಳು ವ್ಯಾಪಾರ ಒಪ್ಪಂದಗಳ ಮಾತುಕತೆಯನ್ನು ಮುಂದುವರಿಸುವ ನಿರ್ಧಾರಕ್ಕೆ ಬಂದಿವೆ. ಮೇ ತಿಂಗಳಲ್ಲಿ ಇಸ್ರೇಲ್ ಹಾಗೂ ಭಾರತದ ನಿಯೋಗಗಳು ಮಾತುಕತೆಗಳಲ್ಲಿ ತೊಡಗಿಸಿಕೊಳ್ಳಲಿವೆ. ಇನ್ನು ಇಸ್ರೇಲನ್ನ ಜಗತ್ತಿನ ಅತಿದೊಡ್ಡ ನವೋದ್ಯಮ ರಾಷ್ಟ್ರ ಅಂತ ಕರೀತಾರೆ. ಭಾರತದಲ್ಲಿ ಅತಿದೊಡ್ಡ ಮ್ಯಾನ್ ಪವರ್ ಇದೆ, ಟ್ಯಾಲೆಂಟ್ ಇದೆ. ಹೀಗಾಗಿ ಇಸ್ರೇಲ್ ಹಾಗೂ ಭಾರತಗಳು ಜೊತೆಯಾದರೆ ಜಗತ್ತಿನ ಅತಿದೊಡ್ಡ ಉತ್ಪಾದಕ ದೇಶವಾಗಿ ಭಾರತ ಬದಲಾಗೋದಕ್ಕೆ ಸಾಧ್ಯ ಆಗುತ್ತೆ. ಈ ನಿಟ್ಟಲ್ಲಿ ಒಂದಷ್ಟು ಒಪ್ಪಂದಗಳಿಗೆ ಸಹಿ ಬಿದ್ದಿದೆ. ಶೈಕ್ಷಣಿಕ, ಸಾಂಸ್ಕೃತಿಕ ವಿನಿಮಯಗಳು, ಕೃತಕ ಬುದ್ಧಿಮತ್ತೆ, ಸೈಬರ್ ಸೆಕ್ಯುರಿಟಿ, ಕ್ವಾಂಟಮ್ ತಂತ್ರಜ್ಞಾನಗಳು, ರೇರ್ ಅರ್ತ್ ಮಿನರಲ್ಸ್ ಸೇರಿದ ಹಾಗೆ ಒಟ್ಟಾರೆ 17 ಒಪ್ಪಂದಗಳಿಗೆ ಅಲ್ಲಿ ಸಹಿ ಆಗಿದೆ. ಭಾರತದಲ್ಲಿ ಇಂಡೋ ಇಸ್ರೇಲ್ ಸೈಬರ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಅನ್ನು ಸ್ಥಾಪಿಸ್ತಾರೆ. ಸುಸ್ಥಿರ ಅಭಿವೃದ್ಧಿಯನ್ನು ಗಮನದಲ್ಲಿಟ್ಟುಕೊಂಡು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಇನ್ನಿತರ ಆಧುನಿಕ ವಿಜ್ಞಾನವನ್ನು ಬಳಸಿಕೊಂಡು ಖನಿಜ ಪರಿಶೋಧನೆಯಲ್ಲಿ ಸಹಕಾರವನ್ನು ಹೆಚ್ಚಿಸುವ ಕುರಿತಾದ ಒಪ್ಪಂದಕ್ಕೆ ಕೂಡ ಅಲ್ಲಿ ಸಹಿ ಬಿದ್ದಿದೆ. ಇನ್ನು ಇಸ್ರೇಲಲ್ಲಿ ಭಾರತದ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ UPI ಬಳಕೆಗೆ ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ. ಸಂಪರ್ಕ ಮತ್ತು ಪ್ರಾದೇಶಿಕ ಸಹಕಾರವನ್ನು ಹೆಚ್ಚು ಮಾಡೋ ನಿಟ್ಟಲ್ಲಿ ಭಾರತ, ಮಧ್ಯಪ್ರಾಚ್ಯ, ಯುರೋಪ್ ಆರ್ಥಿಕ ಕಾರಿಡಾರ್ ಐಮ್ಯಾಕ್ ಮತ್ತು I2U2 ಅಂದರೆ I2 ಅಂದರೆ ಇಂಡಿಯಾ ಇಸ್ರೇಲ್, U2 ಅಂದರೆ US ಮತ್ತು UAE ಕೂಟಗಳನ್ನು ಬಲಿಷ್ಠಗೊಳಿಸುವ ನಿಟ್ಟಲ್ಲಿ ಹೆಚ್ಚು ಕೆಲಸ ಮಾಡೋದಕ್ಕೆ ಎರಡು ದೇಶಗಳು ಒಪ್ಕೊಂಡಿವೆ. ಇರಾನ್ ಮತ್ತು ಅಮೆರಿಕ ಸೇರಿದಂತೆ ಪ್ರಾದೇಶಿಕ ಉದ್ವಿಗ್ನತೆಗಳ ಬಗ್ಗೆ ಚರ್ಚೆ ಮಾಡಲಾಗಿದೆ. ಮಾತುಕತೆ ಮತ್ತು ಶಾಂತಿಯುತ ಪರಿಹಾರದಲ್ಲಿ ಭಾರತ ನಂಬಿಕೆಯನ್ನು ಇಟ್ಟುಕೊಂಡಿದೆ ಅನ್ನೋ ಮಾತನ್ನ ಪ್ರಧಾನಿ ನರೇಂದ್ರ ಮೋದಿ ಅಲ್ಲಿ ಮತ್ತೊಮ್ಮೆ ಹೇಳಿದ್ದಾರೆ. ಭಾರತದ ಭದ್ರತಾ ಹಿತಾಸಕ್ತಿಗಳು ಪಶ್ಚಿಮ ಏಷ್ಯಾದಲ್ಲಿ ಶಾಂತಿ ಮತ್ತು ಸ್ಥಿರತೆ ನೆಲೆಗೊಳ್ಳೋದರಲ್ಲಿ ಭಾರತದ ಭದ್ರತಾ ಹಿತಾಸಕ್ತಿಗಳಿವೆ ಅನ್ನೋ ಮಾತನ್ನು ಕೂಡ ಮೋದಿ ಅಲ್ಲಿ ಪುನರುಚ್ಚರಿಸಿದ್ದಾರೆ. ಇಲ್ಲಿ ಇಸ್ರೇಲ್ನ ಸದನದಲ್ಲಿ ಪ್ರಧಾನಿ ಮೋದಿ ಅವರ ಮಾತುಗಳನ್ನ ಅಲ್ಲಿನ ಸದಸ್ಯರು ಪಕ್ಷಭೇದ ಇಲ್ಲದೆ ಸ್ವಾಗತಿಸಿದ್ದಾರೆ. ಅಲ್ಲಿನ ವಿರೋಧ ಪಕ್ಷದ ನಾಯಕ ಯಾರ್ ಲಿಪಿಡ್ ಭಾರತದ ಪ್ರಧಾನಿಯನ್ನ ಇಸ್ರೇಲಿನ ಅತ್ಯುತ್ತಮ ಹಾಗೂ ಶಾಶ್ವತ ಮಿತ್ರ ಅಂತ ಕರೆದಿದ್ದಾರೆ. ಇಸ್ರೇಲ್ will also celebrate Purim with enthusiasm and joy. ಗೆಳೆಯರೆ, ಇಸ್ರೇಲ್ ಪ್ರವಾಸವನ್ನು ಮುಗಿಸಿಕೊಂಡು ಭಾರತದ ಪ್ರಧಾನಿ ಹಿಂದಿರುಗಿ ಬರೋ ಹೊತ್ತಿಗೆ ಭಾರತದಲ್ಲಿ ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ಅವರ ಪ್ರವಾಸ ಆರಂಭಗೊಳ್ಳುತ್ತೆ. ಫೆಬ್ರವರಿ 27ರಿಂದ ಆರಂಭಗೊಳ್ಳುತ್ತಾ ಇರುವ ಕಾರ್ನಿ ಅವರ ಭಾರತ ಭೇಟಿ ಮುಂಬೈಯಿಂದ ಶುರುವಾಗುತ್ತೆ. ಅಲ್ಲಿ ವಿವಿಧ ಕಂಪನಿಗಳ ಸಿಇಒಗಳು, ಶಿಕ್ಷಣ ತಜ್ಞರು, ಕೈಗಾರಿಕಾ ತಜ್ಞರ ಜೊತೆ ಮಾತುಕತೆಗಳನ್ನು ನಡೆಸ್ತಾರೆ. ಆನಂತರ ಮಾರ್ಚ್ 1ನೇ ತಾರೀಕು ಅಲ್ಲಿಂದ ದೆಹಲಿಗೆ ಬರ್ತಾರೆ. ಅಲ್ಲಿ ಭಾರತದ ವಿದೇಶಾಂಗ ಸಚಿವ S ಜಯಶಂಕರ್ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಕೆನಡಾದ ಪ್ರಧಾನಿ ಮಾರ್ಕ್ ಕಾರ್ನಿ ಭೇಟಿ ಮಾಡಲಿದ್ದಾರೆ. ಮಾರ್ಕ್ ಕಾರ್ನಿ ಕೆನಡಾ ಪ್ರಧಾನಿಯಾದ ನಂತರ ಮೊದಲ ಬಾರಿಗೆ ಭಾರತಕ್ಕೆ ಬರ್ತಾ ಇದ್ದಾರೆ. ಗೆಳೆಯರೆ, ಈ ಹಿಂದೆ ಟ್ರೂಡೋ ಅವಧಿಯಲ್ಲಿ ಭಾರತ ಮತ್ತು ಕೆನಡಾದ ಸಂಬಂಧಗಳು ಎಷ್ಟು ಕೆಡೋದಕ್ಕೆ ಸಾಧ್ಯನೋ ಅಷ್ಟು ಕೆಟ್ಟು ಹೋಗಿದ್ವು. ಎರಡೂ ದೇಶಗಳು ಶತ್ರುಗಳ ತರ ಆಡೋ ಮಟ್ಟಕ್ಕೆ ವಾತಾವರಣ ಬದಲಾಗಿತ್ತು. ಆದರೆ ಟ್ರೂಡೋ ರಾಜೀನಾಮೆಯ ನಂತರ ಅಧಿಕಾರವನ್ನು ವಹಿಸಿಕೊಂಡ ಮಾರ್ಕ್ ಕಾರ್ನಿ ಭಾರತದ ಜೊತೆಗಿನ ಸಂಬಂಧ ಸುಧಾರಣೆಯ ಕಡೆಗೆ ಅತ್ಯಂತ ಮಹತ್ವದ ಗಮನವನ್ನು ಕೊಡೋದಕ್ಕೆ ಶುರು ಮಾಡಿದರು. ಅಲ್ಲಿನ ಕೆಲವರ ವಿರೋಧದ ನಡುವೆ ಕೂಡ G7 ಶೃಂಗಕ್ಕೆ ಭಾರತದ ಪ್ರಧಾನಿಯನ್ನು ಆಹ್ವಾನಿಸಿದ್ರು. ಅಲ್ಲಿ ಭಾರತ ಹಾಗೂ ಕೆನಡಾ ಪ್ರಧಾನಿಗಳ ನಡುವೆ ದ್ವಿಪಕ್ಷೀಯ ಮಾತುಕತೆಗಳಾದವು. ಈಗ ಕಾರ್ನಿ ಭಾರತದ ಭೇಟಿಯನ್ನು ಕೈಗೊಂಡಿದ್ದಾರೆ. ರಕ್ಷಣೆ, ವ್ಯಾಪಾರ, ಇಂಧನ, ಕ್ರಿಟಿಕಲ್ ಮಿನರಲ್ಸ್, AI ಸೇರಿದಂತೆ ಹಲವಾರು ಒಪ್ಪಂದಗಳು ಭಾರತ ಮತ್ತು ಕೆನಡಾ ನಡುವೆ ನಡೆಯುವ ಸಾಧ್ಯತೆ ಇರುತ್ತೆ. ಅದರಲ್ಲೂ ಪರಮಾಣು ಇಂಧನ ಪೂರೈಕೆ ಒಪ್ಪಂದಕ್ಕೆ ಎರಡು ದೇಶಗಳು ಸಹಿ ಹಾಕುವ ನಿರೀಕ್ಷೆ ಇದೆ. ಕೆನಡಾ ಅಮೆರಿಕ ಜೊತೆ ಸಂಬಂಧಗಳನ್ನು ಕೆಡಿಸಿಕೊಂಡಿರೋ ನಿಟ್ಟಲ್ಲಿ ಅದು ಬೇರೆ ವ್ಯಾಪಾರ ಪಾಲುದಾರರನ್ನು ಹುಡುಕ್ತಾ ಇದೆ. ಹೀಗಾಗಿ
ಕಾರ್ನಿ ಭಾರತ ಭೇಟಿ ಕೆನಡಾದ ದೃಷ್ಟಿಯಿಂದ ತುಂಬಾನೇ ಮಹತ್ವವನ್ನು ಪಡ್ಕೊಳ್ಳುತ್ತೆ. ಇದೇ ಸಂದರ್ಭದಲ್ಲಿ ಎರಡು ದೇಶಗಳ ನಡುವೆ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಅಥವಾ FTA ಅಂದ್ರೆ ಮುಕ್ತ ವ್ಯಾಪಾರ ಒಪ್ಪಂದಗಳ ಬಗ್ಗೆ ಮಾತುಕತೆಗಳಾಗುತ್ತವೆ. ಅದರ ಫ್ರೇಮ್ ವರ್ಕ್ ಅನ್ನ ಅಂತಿಮಗೊಳಿಸುವ ಬಗ್ಗೆ ಎರಡೂ ದೇಶಗಳ ವ್ಯಾಪಾರ ನಿಯೋಗಗಳು ಚರ್ಚೆ ಮಾಡುತ್ತವೆ. 2030 ವೇಳೆಗೆ ಎರಡು ದೇಶಗಳ ನಡುವಿನ ವ್ಯಾಪಾರವನ್ನ $70 ಬಿಲಿಯನ್ ತೆಗೆದುಕೊಂಡು ಹೋಗುವ ಗುರಿಯನ್ನ ಭಾರತ ಹಾಗೂ ಕೆನಡಾಗಳು ಹೊಂದಿವೆ. ಇನ್ನು ಭಾರತದ ದೃಷ್ಟಿಯಿಂದ ಅತ್ಯಂತ ಮಹತ್ವದ್ದು ಅನ್ನಿಸಿಕೊಳ್ಳುವ ಯುರೇನಿಯಂ ಪೂರೈಕೆ ಒಪ್ಪಂದಕ್ಕೆ ಅಲ್ಲಿ ಸಹಿ ಬೀಳುತ್ತೆ. 10 ವರ್ಷಗಳ ಅವಧಿಗೆ ಈ ಒಪ್ಪಂದ ಇರುತ್ತೆ. ಸುಮಾರು $2.8 ಬಿಲಿಯನ್ ಕೆನಡಿಯನ್ ಮೌಲ್ಯದ ಯುರೇನಿಯಂ ಪೂರೈಕೆ ಒಪ್ಪಂದಕ್ಕೆ ಕೆನಡಾ ಹಾಗೂ ಭಾರತಗಳು ಸಹಿ ಹಾಕತ್ವೆ. ಇನ್ನು ತೈಲ, ಅನಿಲ, ಪರಮಾಣು ಶಕ್ತಿ ಮತ್ತು ಪರಿಸರ ಸಹಕಾರದ ಒಪ್ಪಂದಗಳಲ್ಲಾಗತ್ವೆ. ಸದ್ಯಕ್ಕೆ ಕೆನಡಾ ತನ್ನ ಬಹುಪಾಲು ತೈಲವನ್ನ ಅಮೆರಿಕಾಗೆ ಕೊಡ್ತಾ ಇದೆ. ಇನ್ನು ಮುಂದೆ ತನ್ನ ತೈಲ ಖರೀದಿದಾರ ದೇಶಗಳಲ್ಲಿ ಕೂಡ ಒಂದು ಡೈವರ್ಸಿಟಿಯನ್ನ ಕಾಣೋದಕ್ಕೆ ಕೆನಡಾ ಬಯಸ್ತಾ ಇದೆ. ಹೀಗಾಗಿ ಅಮೆರಿಕಾನ ಹೊರತುಪಡಿಸಿ ಇನ್ನಿತರ ಮಾರುಕಟ್ಟೆಗಳ ಹುಡುಕಾಟದ ಪ್ರಕ್ರಿಯೆಯಲ್ಲಿ ಕೆನಡಾ ಭಾರತದ ಕಡೆಗೆ ನೋಡ್ತಾ ಇದೆ. ಹಾಗೆ ಕೃತಕ ಬುದ್ಧಿಮತ್ತೆ, ಕ್ವಾಂಟಮ್ ಕಂಪ್ಯೂಟಿಂಗ್, ಸಂಶೋಧನೆ ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿ ಎರಡು ದೇಶಗಳ ನಡುವೆ ಒಪ್ಪಂದಗಳಾಗತ್ವೆ. ಕ್ರಿಟಿಕಲ್ ಮಿನರಲ್ಸ್, ಕೃಷಿ, ಸಾಂಸ್ಕೃತಿಕ ಸಂಬಂಧಗಳು, ರಕ್ಷಣೆ ಮತ್ತು ಜನರ ನಡುವಿನ ಸಂಪರ್ಕಗಳಲ್ಲಿ ಸಹಕಾರ, ಹೀಗೆ ಹಲವಾರು ಒಪ್ಪಂದಗಳಿಗೆ ವೇದಿಕೆ ಸಿದ್ಧ ಆಗಿದೆ. ಗೆಳೆಯರೆ, ಕೆಲವೇ ವರ್ಷಗಳ ಹಿಂದೆ ಕೆನಡಾ ಮತ್ತು ಭಾರತದ ಸಂಬಂಧಗಳು ಹೇಗಿದ್ವು ಅನ್ನೋದನ್ನ ಒಮ್ಮೆ ನೆನಪು ಮಾಡಿಕೊಂಡು ನೋಡಿ. ನಿಜ್ಜರ್ ಸಾವಿಗೀಡಾದ ಸಂದರ್ಭದಲ್ಲಿ ಭಾರತದ ವಿರುದ್ಧ ಕೆನಡಾ ಬೆಂಕಿ ಕಾರ್ತು. ಖಲಿಸ್ತಾನಿ ಚಟುವಟಿಕೆಗಳಿಗೆ ತನ್ನ ನೆಲದಲ್ಲಿ ಮುಕ್ತ ಅವಕಾಶವನ್ನು ಕೊಟ್ಟಿತ್ತು. ಕೆನಡಾದ ಭದ್ರತೆಗೆ ಭಾರತದಿಂದ ಬೆದರಿಕೆಗಳಿವೆ ಅನ್ನೋ ಮಾತುಗಳನ್ನು ಕೂಡ ಅವತ್ತಿನ ಕೆನಡಾ ಸರ್ಕಾರ ಹೇಳ್ತು. ಆದರೆ ಈಗ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಿದೆ. ಭಾರತ ಹಾಗೂ ಕೆನಡಾಗಳ ಬದಲಾದ ಸನ್ನಿವೇಶ ಮತ್ತು ಸಂಬಂಧಗಳ ಬಗ್ಗೆ ಅಲ್ ಜಜೀರಾ ಒಂದು ವರದಿಯನ್ನು ಕೂಡ ಪ್ರಕಟಿಸಿದೆ. ಅದರಲ್ಲಿ ಅವರು ಬರೆಯೋ ಪ್ರಕಾರ ಒಟಾವಾದಲ್ಲಿನ ಖಲಿಸ್ತಾನಿ ನಾಯಕನೊಬ್ಬನಿಗೆ ಅಲ್ಲಿನ ಪೊಲೀಸರು ಬೆಳ್ಳಂಬೆಳಗ್ಗೆ ಮನೆಯ ಬಾಗಿಲು ತಟ್ಟಿ ನಿನ್ನ ಪ್ರಾಣಕ್ಕೆ ಸಂಚಕಾರ ಇದೆ, ನಿನ್ನ ಮೇಲೆ ಹತ್ಯಾಯತ್ನ ನಡೆಯುವ ಸಾಧ್ಯತೆಗಳಿವೆ ಅಂತ ಹೇಳಿದ್ರಂತೆ. ಈ ಸುದ್ದಿ ಗೊತ್ತಾದ ನಂತರ ಅಲ್ ಜಜೀರಾ ಕೆನಡಾದ ಹಿರಿಯ ಅಧಿಕಾರಿಗಳನ್ನ ಸಂಪರ್ಕಿಸಿ ಭಾರತದ ಕಡೆಯಿಂದ ಬೆದರಿಕೆಗಳಿವೆಯೇ ಅಂತ ಕೇಳೋ ಪ್ರಯತ್ನವನ್ನು ಮಾಡಿದೆ. ಆದರೆ ಆ ಅಧಿಕಾರಿಗಳು ಭಾರತದ ಕಡೆಯಿಂದ ಕೆನಡಾದ ಭದ್ರತೆಗೆ ಯಾವ ಬೆದರಿಕೆಗಳು ಇಲ್ಲ, ನಮ್ಮ ಸಂಬಂಧಗಳು ತುಂಬಾ ಚೆನ್ನಾಗಿವೆ, ಭಾರತ ಅಂತ ಕೆಲಸಗಳನ್ನ ಮಾಡೋದಿಲ್ಲ ಅಂತ ಹೇಳಿದ್ರಂತೆ. ಅಲ್ಲಿಗೆ ಕೆಲವೇ ವರ್ಷಗಳ ಒಳಗೆ ಎರಡು ದೇಶಗಳ ಸಂಬಂಧಗಳು ಎಷ್ಟು ಬದಲಾಗಿವೆ ಅನ್ನೋದನ್ನ ಅಲ್ ಜಜೀರಾ ಬರೆಯತ್ತೆ. ಇಲ್ಲಿ ಕೆನಡಾದಲ್ಲಿನ ಖಲಿಸ್ತಾನಿಗಳು ಅವರವರೇ ಬಡದಾಡ್ಕೊಂಡು ಸತ್ರು, ಅಲ್ಲಿನ ಗ್ಯಾಂಗ್ ವಾರ್ಗಳ ಕಾರಣಕ್ಕೆ ಯಾರೋ ಯಾರನ್ನೋ ಕೊಲೆ ಮಾಡಿದ್ರು ಕೂಡ ಅದನ್ನ ಭಾರತವೇ ಮಾಡಿಸ್ತು ಅಂತ ಹೇಳ್ತಾ ಇದ್ದ ಪ್ರೊಪಗಂಡಾಗಳೇನಿದ್ವು ಅವು ಇನ್ನು ಮುಂದೆ ಕೆನಡಾದಲ್ಲಿ ನಡೆಯೋದಿಲ್ಲ. ಯಾಕೆಂದ್ರೆ ಕೆನಡಾಗೆ ಈಗ ಭಾರತದ ಅವಶ್ಯಕತೆ ಮತ್ತು ಅಗತ್ಯ ದೊಡ್ಡ ಪ್ರಮಾಣದಲ್ಲಿದೆ. ಅಗತ್ಯಗಳು ಹೆಚ್ಚಾದಾಗ ಸಹಜವಾಗಿ ಸಂಬಂಧಗಳು ಸುಧಾರಣೆ ಆಗುತ್ತವೆ. ಇಲ್ಲಿ ಕೂಡ ಅದೇ ಆಗ್ತಾ ಇದೆ. ಇನ್ನು ಭಾರತಕ್ಕೆ ಕೂಡ ಪರಮಾಣು ಹಾಗೂ ಇಂಧನದ ದೃಷ್ಟಿಯಿಂದ ಕೆನಡಾ ಬೇಕಿದೆ. ಹೀಗಾಗಿ ಎರಡು ದೇಶಗಳ ಸಂಬಂಧಗಳು ಸುಧಾರಣೆ ಆಗಿರುವುದು ಮತ್ತು ಅಲ್ಲೊಂದು FTAಗೆ ವಾತಾವರಣ ನಿರ್ಮಾಣಗೊಳ್ತಾ ಇರುವುದು ಎರಡೂ ದೇಶಗಳ ದೃಷ್ಟಿಯಿಂದ ತುಂಬಾ ಒಳ್ಳೆಯ ಬೆಳವಣಿಗೆ ಅಂತ ಅನ್ನಿಸ್ಕೊಳ್ಳುತ್ತೆ. ಇದು ಗೆಳೆಯರೆ, ಕೆನಡಾದ ಪ್ರಧಾನಿಯ ಭಾರತ ಭೇಟಿಯ ಸಂದರ್ಭದಲ್ಲಿ ಆಗಲಿರುವ ಮಹತ್ವದ ಒಪ್ಪಂದಗಳಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.